ಏನಚ್ಚು? ಅಮ್ಮ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಅಮ್ಮ. ಅಡಿಗೆ ಆಯ್ತಾ? ಆಯ್ತಚ್ಚು, ಇನ್ನು 5 ನಿಮಿಷದಲ್ಲಿ ತರ್ತೀನಿ ಹೋಗು. ಆಯ್ತಮ್ಮ. ಅಲ್ಲ ಹೋಮ್ವರ್ಕ್ ಎಲ್ಲ ಏನು ಇಲ್ವಾ? ಹೋಮ್ವರ್ಕ್ ಇದ್ರೆ ಮಾಡೋಗಚ್ಚು. ಅಮ್ಮ ಏನ್ ಹೋಮ್ವರ್ಕ್ ಮಾಡೋದಮ್ಮ? ನಾನ್ ನಾಳೆ ಹೋಗಿ ದೊಡ್ಡಪ್ಪನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಡ್ತೀನಿ. ಈಗ ಹೋಗಿ ಹೋಮ್ವರ್ಕ್ ಮಾಡಕ್ ಆಗಲ್ಲ, ನನ್ಗೆ ನಿದ್ರೆ ಬರ್ತಾ ಇದೆ. ಬೇಗ ಬೇಗ ಊಟ ಹಾಕಮ್ಮ. ಏನೋ ಅಚ್ಚು, ಫಸ್ಟ್ ಡೇ ಕೊಟ್ಟಿದ್ದ ಹೋಮ್ವರ್ಕ್ ನಿನ್ ಮಾಡಕ್ ಆಗಲ್ವಾ? ಅಯ್ಯೋ ಬಿಡಮ್ಮ. ಏನ್ ಹುಡುಗಿನ ಏನೋ. ಅಮ್ಮ ಅಮ್ಮ ಶೋ ಏನಚ್ಚು? ಅಮ್ಮ ನಾಳೆಗೆ ನಾನು ಹೋಮ್ವರ್ಕ್ ಮಾಡ್ಲಿಲ್ಲ ಅಮ್ಮ, ಮ್ಯಾಮ್ ಹೊಡಿತಾರ ಅಮ್ಮ. ಆಗ್ಲೇ ಟೈಮ್ ಇತ್ತಲ್ಲ ಅಚ್ಚು, ಅಷ್ಟೊತ್ತಲ್ಲಿ ನೀನು ಹೋಮ್ವರ್ಕ್ ಮಾಡ್ಬೋದಾಗಿತ್ತಲ್ಲ. ಈಗ ಬಂದ್ಬಿಟ್ಟು ಹೋಮ್ವರ್ಕ್ ಮಾಡ್ಲಿಲ್ಲ ಅಂತ ಹೇಳ್ತಾ ಇದೀಯಾ? ಸುಮ್ನೆ ಮಲ್ಗು. ಅಮ್ಮ ಅಮ್ಮನೂ ಇಲ್ಲ ಏನೂ ಇಲ್ಲ, ಈಗ ಸುಮ್ನೆ ಮಲಗ್ತೀಯಾ ಇಲ್ಲ ನಾನು ಎದ್ದೋಗ್ಲಾ? ಬೇಡ ಬೇಡ. ಅಯ್ಯೋ ರಾತ್ರಿನೇ ಹೋಮ್ವರ್ಕ್ ಮಾಡ್ಬೋದಾಗಿತ್ತು. ಅಚ್ಚು ಏನಿದು, ಎದ್ದು ಹಂಗೆ ಕುತ್ಕೊಂಡಿದ್ಯಾ? ಹೋಗಿ ಬ್ರಷ್ ಮಾಡ್ಕೊಂಬಾ. ಅಮ್ಮ ಈಗ ಸ್ವಲ್ಪ ಬೇಗ ಬೇಗ ನನಗೆ ಹೋಮ್ವರ್ಕ್ ಮಾಡ್ಕೊಡ್ತೀರಾ? ನಾನು ಹೋಗಿ ಟೀಚರ್ ಹತ್ರ ತೋರಿಸ್ತೀನಿ, ಇಲ್ಲ ಅಂದ್ರೆ ಅವ್ರು ಒಂಥರ ಟೀಚರ್ ನನಗೆ ಹೊಡಿತಾರೆ ಅಂತ ಅನ್ಸುತ್ತಮ್ಮ. ಅಚ್ಚು ನಾನು ನಿಮ್ ಟಿಫನ್ಗೆ ಅಡಿಗೆ ಮಾಡ್ಬೇಕು, ಈಗ ಬೆಳಗ್ಗೆ ತಿಂಡಿ ತಿನ್ನಕ್ಕೆ ತಿಂಡಿ ಮಾಡ್ಬೇಕು, ನಿಮ್ ಬಟ್ಟೆ ಎಲ್ಲ ಐರನ್ ಮಾಡ್ಬೇಕು, ನನಗೆ ತುಂಬಾ ಕೆಲಸ ಇದೆ. ಹೋಮ್ವರ್ಕ್ ಮಾಡು ಅಂತ ಹೇಳ್ತಾ ಇದೀಯಾ? ರಾತ್ರಿನೇ ನಿಮ್ಗೆ ಹೋಮ್ವರ್ಕ್ ಮಾಡಕ್ ಆಗಲ್ವಾ? ಈಗ ಬಂದ್ಬಿಟ್ಟು ಹೋಮ್ವರ್ಕ್ ಮಾಡು ಅಂತ ಹೇಳ್ತಾ ಇದೀಯಾ ಅಚ್ಚು? ಈಗ ನೀನ್ ಹೋಗಿ ಬ್ರಷ್ ಮಾಡ್ಕೊಂಡು ಸ್ನಾನ ಮಾಡಿ ಬಂದು ಕುತ್ಕೊಂಡು ನೀನೇ ಕುತ್ಕೊಂಡು ಹೋಮ್ವರ್ಕ್ ಮಾಡು ಆಯ್ತಾ? ನಾನು ತಿಂಡಿ ರೆಡಿ ಆಯ್ತು ಅಂದ್ರೆ ಕರಿತೀನಿ. ನಾನೀಗ ಹೋಮ್ವರ್ಕ್ ಮಾಡಿದ್ರೆ ಫುಲ್ ಆಗಿ ಕಂಪ್ಲೀಟ್ ಮಾಡಲ್ಲಮ್ಮ, ಸ್ವಲ್ಪನೇ ಮುಗ್ದ ಬಿಡುತ್ತೆ. ಅದಕ್ಕೆ ಒಂದೇ ತರ ಹ್ಯಾಂಡ್ ರೈಟಿಂಗ್ ಇರ್ಲಿ ಅಂತ ನಿಮ್ಮ ಹತ್ರ ಹೇಳಿದ್ದು, ನೀವೇ ಮಾಡ್ಕೊಡಿ ಅಂತ. ಅಚ್ಚು ನೀನ್ ಈ ತರ ಎಲ್ಲ ಮಾಡಿದ್ರೆ ಮ್ಯಾಮ್ ಹತ್ರ ಒಂದಲ್ಲ ಒಂದಿನ ಸಿಕ್ಕಾಕೊಂಡು ಸರಿ ಹೊಡ್ತಾ ತಿಂತೀಯಾ? ನಿನ್ನೆ ನಿಂಗೆ ಅಷ್ಟೊಂದು ಟೈಮ್ ಇತ್ತು, ಬರಿಬೋದಾಗಿತ್ತು. ನೀನ್ ಬರೀದೆ ಟೈಮ್ ವೇಸ್ಟ್ ಮಾಡ್ಬಿಟ್ಟು ಹೀಗೆ ಬಂದ್ಬಿಟ್ಟು ಈ ತರ ಹೇಳಿದ್ರೆ ಆಗತ್ತಾ? ನೀನ್ ಮಾಡಿದ ತಪ್ಪಿಗೆ ಅನ್ಭವಿಸ್ತೀಯ ಬಿಡು. ಹೋಗಿ ನಾನ್ ಮ್ಯಾಮ್ ಹತ್ರ ಹೇಳ್ಬಿಡ್ತೀನಿ, ನನ್ ದೊಡ್ಡಪ್ಪನಿಗೆ ಹುಷಾರಿಲ್ಲ ಅದಕ್ಕೆ ನಾನು ಬರೀಲಿಲ್ಲ ಅಂತ ಹೇಳ್ತೀನಿ. ಮ್ಯಾಮ್ ಬಂದ್ರು ಸೈಲೆಂಟ್ ಆಗಿರಿ. ಸ್ಟೂಡೆಂಟ್ಸ್ ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಇವತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ. ನಿನ್ನೆ ಕೊಟ್ಟಿದ್ದ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದ್ಯಾ? ತಗೊಂಡ್ಬಂದು ಟೇಬಲ್ ಮೇಲೆ ಇಡಿ. ಮ್ಯಾಮ್ ಕ್ಲಾಸ್ ಒಳಗೆ ಬಂದ್ಮೇಲೆ ಎಲ್ಲರೂ ಹೋಮ್ವರ್ಕ್ ನೋಟ್ಸ್ ಟೇಬಲ್ ಮೇಲೆ ಇಟ್ಟಾಯ್ತು ಮ್ಯಾಮ್. ಓಕೆ ವೆರಿ ಗುಡ್ ಸ್ಟೂಡೆಂಟ್ಸ್. ಅಯ್ಯೋ ಎಲ್ಲರೂ ಹೋಮ್ವರ್ಕ್ ಮಾಡಿದ್ದಾರೆ, ಹಂಗಂದ್ರೆ ನಾನೇ ಇವತ್ತು ಹೋಮ್ವರ್ಕ್ ಮಾಡಲಿಲ್ಲ. ಅಚ್ಚು ಏನ್ ಹೇಳ್ತಾ ಇದೀಯಾ? ನೀನು ಹೋಮ್ವರ್ಕ್ ಮಾಡ್ಲಿಲ್ವಾ? ಹೌದು ಲಿಲ್ಲಿ, ನಾನು ಹೋಮ್ವರ್ಕ್ ಮಾಡ್ಲೇ ಇಲ್ಲ. ಅಚ್ಚು ಈ ಮ್ಯಾಮ್ ಬಗ್ಗೆ ನಿನಗೆ ಗೊತ್ತಲ್ಲ, ಏನಿದು? ಒಂದೇ ಒಂದಿನ ಫಸ್ಟ್ ಡೇ ನಿನಗೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅದನ್ನು ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಈಗ ಗೊತ್ತಾಯ್ತು ಅಂದ್ರೆ ಅಷ್ಟೇ ನೀನು. ಲಿಲ್ಲಿ ಆತರ ಹೇಳ್ಬೇಡ, ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಗೊತ್ತಾ? ನಾನು ಹೋಮ್ವರ್ಕ್ ಮಾಡ್ತಾ ಇದ್ದೆ. ನಿನ್ನೆ ನಮ್ಮ ದೊಡ್ಡಪ್ಪನಿಗೆ ತುಂಬಾ ಸೀರಿಯಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಹಾಗೆ ಅವರನ್ನ ನೋಡಕ್ ಹೋಗ್ಬಿಟ್ಟು ಬರುವಾಗ ಲೇಟ್ ಆಗ್ಬಿಡ್ತು, ಅದಕ್ಕೆ ನಾನು ಹೋಮ್ವರ್ಕ್ ಮಾಡ್ಲಿಲ್ಲ. ಹೌದಾ? ಹೌದು, ಅದೇ ನಾನು ಮ್ಯಾಮ್ ಕೇಳಿದ್ರೆ ನಮ್ ದೊಡ್ಡಪ್ಪ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ತುಂಬಾ ಸೀರಿಯಸ್, ನಾವು ಹಾಸ್ಪಿಟಲ್ ಅಲ್ಲಿ ನೋಡಕ್ ಹೋದ್ವಿ ಅಂತ ಸುಳ್ಳು ಹೇಳೋಣ ಅಂತ ಇದೀನಿ. ಏನು ಸುಳ್ಳು ಹೇಳ್ತೀಯಾ? ಅಯ್ಯೋ ಸುಳ್ಳು ಅಂದ್ರೆ ಅಲ್ಲ, ಅವ್ರು ನಿಜವಾಗ್ಲೂ ನಿನ್ನೆ ಹಾಸ್ಪಿಟಲ್ ಅಲ್ಲೇ ಇದ್ರು, ಅದಕ್ಕೆ ನನಗೆ ಬರೆಯಕ್ ಆಗ್ಲಿಲ್ಲ. ಆಮೇಲೆ ಅವ್ರು ಈಗ ಹಾಸ್ಪಿಟಲ್ ಅಲ್ಲಿ ಇಲ್ಲ, ನಿನ್ನೆನೇ ಹಾಸ್ಪಿಟಲ್ ಇಂದ ಬಂದ್ಬಿಟ್ರು. ಈಗ ಮ್ಯಾಮ್ ಹತ್ರ ನಮ್ ದೊಡ್ಡಪ್ಪ ಇನ್ನೂ ಹಾಸ್ಪಿಟಲ್ ಅಲ್ಲೇ ಇದ್ದಾರೆ ಅಂತ ಸುಳ್ಳು ಹೇಳ್ತೀನಿ, ಆಗ ಅವ್ರು ಸುಮ್ಮನೆ ಆಗ್ಬಿಡ್ತಾರಲ್ಲ. ಹೂ ಇಸ್ ಟಾಕಿಂಗ್ ದೇರ್? Give me response. Who is talking there? Ma'am, Achu and Lily talking, ma'am. What Achu Lily? Huh? To both come here. ಏನನ್ನ ನೋಡ್ತಾ ಇದ್ದೀರಾ? ಮ್ಯಾಮ್ ಕರೀತಾ ಇದ್ದಾರಲ್ಲ, ಎದ್ದೋಗಿ, ಇಬ್ರಿಗೂ ಇವತ್ತು ಮಾಡಿ ಹಬ್ಬನೇ. ಏನ್ ನಡೀತಾ ಇದೆ ಅಲ್ಲಿ? ಏನಾಯ್ತು? ಯಾಕೆ ಮಾತಾಡ್ತಾ ಇದ್ದೀರಾ? ಕ್ಲಾಸ್ ಒಳಗಡೆ ಸೈಲೆಂಟ್ ಆಗಿರ್ಬೇಕಂತ ಗೊತ್ತಿಲ್ವಾ? ಬಂದ್ 5 ನಿಮಿಷ ಆಗ್ಲಿಲ್ಲ, ಅಷ್ಟು ಬೇಗ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದೀರಾ? ಏನಿದ್ರೂ ಹೊರಗಡೆನೆ ನೀವು ಮಾತಾಡೋದಲ್ಲ, ಕ್ಲಾಸ್ ಒಳಗಡೆ ನನಗೆ ಸೈಲೆಂಟ್ ಆಗಿರ್ಬೇಕು. ಏನ್ ಮಾತಾಡ್ತಾ ಇದ್ರಿ? ಮ್ಯಾಮ್ ಅದು ಅಚ್ಚು ಹೋಮ್ವರ್ಕ್ ಮಾಡ್ಲಿಲ್ಲ ಅಂತ ಮಾತಾಡ್ತಾ ಇದ್ಲು. ಅಚ್ಚು ಯು ಡಿಡ್ಂಟ್ ಡೂ ಯುವರ್ ಹೋಮ್ವರ್ಕ್ ಯೆಸ್ಟರ್ಡೇ? ಮ್ಯಾಮ್
ಗಾಡ್, ಹೌದಾ? ಲಿಲಿ, ನಿನ್ ಹೋಮ್ವರ್ಕ್ ಆಯ್ತಾ? ಓ ಮ್ಯಾಮ್, ನನ್ ಹೋಮ್ವರ್ಕ್ ಆಯ್ತು, ಟೇಬಲ್ ಮೇಲೆ ಇಟ್ಟಿದ್ದೀನಿ. ಓಕೆ, ಯು ಗೋ. ನಿಮ್ ದೊಡ್ಡಪ್ಪನ ಹಾಸ್ಪಿಟಲ್ ಸೇರಿಸಿದ್ರಾ? ಏನಾಯ್ತು ಅವರಿಗೆ? ಮ್ಯಾಮ್, ಅವರಿಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟು ಅವರಿಗೆ ಹಾರ್ಟ್ ಅಟ್ಯಾಕ್. ಅದಕ್ಕೆ ಅವರನ್ನ ಹಾಸ್ಪಿಟಲ್ ಅಲ್ಲಿ ಸೇರಿಸಿದ್ದಾರೆ. ಇನ್ನು ಹಾಸ್ಪಿಟಲ್ ಅಲ್ಲೇ ಇದ್ದಾರೆ ಮ್ಯಾಮ್. ಅದಕ್ಕೆ ನಾನು ನಿನ್ನೆ ಹೋಮ್ವರ್ಕ್ ಬರೆಯಕ್ ಆಗ್ಲೇ ಇಲ್ಲ. ರಾತ್ರಿ ಮನೆಗೆ ಬರುವಾಗ 10:30 ಮೇಲಾಯ್ತು ಮ್ಯಾಮ್. ಓ ಶಿಟ್, ಸರಿ ಆಯ್ತು ಬಿಡು, ನಾಳೆಯಿಂದ ಕರೆಕ್ಟ್ ಆಗಿ ಹೋಮ್ವರ್ಕ್ ಮಾಡ್ಕೊಂಬಾ. ಆಯ್ತು ಮ್ಯಾಮ್. ಏನಿದ್ರೇನು ನನ್ನ ಹತ್ರ ಹೇಳ್ಬೇಕು, ಅಲ್ಲಿ ಕುತ್ಕೊಂಡು ಪಕ್ಕದಲ್ಲಿ ಇರೋರ ಹತ್ರ ಮಾತಾಡಬಾರ್ದು. ಕ್ಲಾಸ್ ಅವರ್ಸ್ ಅಲ್ಲಿ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಏನಿದ್ರೇನು ನೀವು ಫ್ರೀ ಪೀರಿಯಡ್ ಅಲ್ಲೇ ಮಾತಾಡ್ಕೋಬೇಕು, ಆಯ್ತಾ? ಓಕೆ ಮ್ಯಾಮ್. ಎಕ್ಸ್ಕ್ಯೂಸ್ ಮೀ ಮ್ಯಾಮ್. ಎಸ್, ಯಾರು? ಬನ್ನಿ. ಯಾರು? ಒಳಗ್ ಬನ್ನಿ. ನೀವ್ ಯಾರು? ಯಾರು ಬೇಕು ನಿಮ್ಗೆ? ಅಯ್ಯಯ್ಯೋ, ಆಟ ಕ್ಲೋಸ್. ಮ್ಯಾಮ್. ವಾಟ್? ಮ್ಯಾಮ್, ಅವರು ನಮ್ ಚಿಕ್ಕಪ್ಪ ಮ್ಯಾಮ್. ಓ, ನಿಮ್ ಚಿಕ್ಕಪ್ಪನಾ? ಎಸ್ ಮ್ಯಾಮ್. ಈ ಜೂಲಿ, ಏನ್ ಇವಳು ಚಿಕ್ಕಪ್ಪ ಅಂತ ಹೇಳ್ತಾ ಇದ್ದಾಳೆ ಮ್ಯಾಮ್ ಹತ್ರ? ಇದನ್ನು ಅರ್ಥ ಆಗ್ಲಿಲ್ವಾ ಲಿಲಿ? ಅವಳೇ ಇಲ್ಲಲ್ಲ ಮ್ಯಾಮ್ ಹತ್ರ, ನಮ್ ದೊಡ್ಡಪ್ಪ ಸೀರಿಯಸ್ ಆಗಿ ಹಾಸ್ಪಿಟಲ್ ಇದ್ದಾರೆ ಅಂತ, ಅದಕ್ಕೆ ಅವಳು ಚಿಕ್ಕಪ್ಪ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ಏನು ಚಿಕ್ಕಪ್ಪನ? ಅಚ್ಚು, ಏನಾಯ್ತು? ಪಾಪ ಮಗು ಏನೋ ಕನ್ಫ್ಯೂಸ್ ಅಲ್ಲಿ ಮಾತಾಡ್ತಾ ಇದೆ. ನಾನು ಅವಳು ಚಿಕ್ಕಪ್ಪ ಅಲ್ಲ, ದೊಡ್ಡಪ್ಪ. ಅವಳು ಟಿಫಿನ್ ಬಾಕ್ಸ್ ಬಿಟ್ಟು ಬಂದ್ಬಿಟ್ಲು ಮನೆಯಲ್ಲಿ. ಹಾಗಾಗಿ ಅವ್ರ ಅಮ್ಮ ಕೊಟ್ಟೋಗೋ ಕೇಳಿದ್ರು. ಆಫೀಸ್ ಹೋಗೋ ದಾರಿ ಇದೇನೆ, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ಏನು ನೀವು ದೊಡ್ಡಪ್ಪನ? ಹೌದು ಮೇಡಮ್, ನಾನು ದೊಡ್ಡಪ್ಪನೇ. ಅಚ್ಚುಗೆ ಯಾರಾದ್ರೂ ಬೇರೆ ದೊಡ್ಡಪ್ಪ ಇದ್ದಾರಾ? ಹಾಸ್ಪಿಟಲ್ ಅಲ್ಲಿ ಏನಾದ್ರೂ ಅಡ್ಮಿಟ್ ಆಗಿದ್ದಾರಾ? ಇಲ್ಲ ಮೇಡಮ್, ಅವಳಿಗೆ ನಾನು ಒಂದೇ ದೊಡ್ಡಪ್ಪ ಇರೋದು. ನಿನ್ನೆ ಹಾಸ್ಪಿಟಲ್ ಅಲ್ಲಿ ನಾನೇ ಅಡ್ಮಿಟ್ ಆಗಿದ್ದೆ. ಏನಿಲ್ಲ, ಸ್ವಲ್ಪ ತಲೆ ತಿರ್ತಾ ಇತ್ತು, ಹಂಗೆ ಅಡ್ಮಿಟ್ ಆಗಿದ್ದೆ. ಬಂದ್ಬಿಟ್ಟೆ ಸಂಜೆ. ಓ ಹೌದಾ, ಸರಿ ಆಯ್ತು, ಬ್ಯಾಗ್ ಕೊಡಿ. ತಗೊಳ್ಳಿ ಮೇಡಮ್. ಸರಿ, ನಾಳೆ ಅಚ್ಚು ಪೇರೆಂಟ್ಸ್ ಹತ್ರ ನಾನು ಮಾತಾಡ್ಬೇಕು, ಅವರನ್ನ ಸ್ವಲ್ಪ ಕಳಿಸ್ತೀರಾ? ಆಯ್ತು ಮೇಡಮ್, ಏನಾದ್ರು ಮಾಡ್ಬಿಟ್ಲಾ? ಏನಿಲ್ಲ ಸರ್, ನಾನು ಅವ್ರ ಪೇರೆಂಟ್ಸ್ ಹತ್ರ ಮಾತಾಡ್ಕೊಳ್ತೀನಿ. ಸರಿ ಆಯ್ತು. ಅಚ್ಚು, ಬಾಯ್ ಕಣಮ್ಮ. ಬಾಯ್ ದೊಡ್ಡಪ್ಪ. ಎಲ್ಲೋ ಹೋಗೋದಂತಂದು ನನ್ನ ತಲೆ ಮೇಲೆ ಬಿಟ್ಕೊಂಡಂಗಾಯ್ತು, ಇದ್ರಲ್ಲಿ ಬಾಯ್ ಬೇರೆ. ದೊಡ್ಡಪ್ಪ ಸೀರಿಯಸ್, ಹಾರ್ಟ್ ಪ್ರಾಬ್ಲಮ್, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ, ಸೀರಿಯಸ್ ಅಂತ ಹೇಳ್ತಾ ಇದೀಯಾ? ಈಗ ನೋಡಿದ್ರೆ ನಿನ್ ದೊಡ್ಡಪ್ಪ ಇಲ್ಲೇ ಬಂದಿದ್ದಾರೆ, ಅದ್ರಲ್ಲೂ ಚಿಕ್ಕಪ್ಪ ಅಂತ ಬೇರೆ ಸುಳ್ಳು ಹೇಳ್ತಾ ಇದೀಯಾ? ಬಾಯಲ್ಲಿ ಬರೀ ಸುಳ್ಳೆ ಇಟ್ಕೊಂಡಿದ್ಯಾ, ಬೇರೆ ಏನಾದ್ರೂ ಇದೆಯಾ? ಈಗ ನನ್ ಕಡ್ಡಿ ತಗೊಂಡ್ಬಂದೆ ಅಂದ್ರೆ ನಿನ್ ಕಾಲಿಗೆ ಬಾರಿಸಿ ಕಡ್ಡಿನ ಮುರಿಯೋ ಹಂಗೆ ನಿನ್ನ ಹೊಡಿಬಹುದು. ಆದ್ರೆ ನಾನು ಇವತ್ತು ನಿನ್ನ ಹೊಡಿಯಲ್ಲ. ನಿನ್ ಪೇರೆಂಟ್ಸ್ ಬರ್ಲಿ, ಫಸ್ಟ್ ಅವ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ನಾನು ನಿನಗೆ ಮಾಡ್ತೀನಿ. ಹೋಗ್ ಕುತ್ಕೋ. ಇದನ್ನೇ ತಗೊಂಡೋಗ್ತಾರೆ, ಬಾ ತಗೊಂಡೋಗು. ಪ್ರಿನ್ಸಿಪಲ್ ಮ್ಯಾಮ್ ಹೇಳ್ದಂಗೆ ಇವಳು ಸಾಧಾರಣ ಹುಡುಗಿ ಅಲ್ಲ. ಇವಳಿಗೆ ಬೇರೆ ತರ ಪಾಠ ಮಾಡಿದ್ರೇನೆ ಬುದ್ಧಿ ಕಲಿತಾಳೆ. ಬಾಸ್, ಏನ್ ಬಾಸ್, ಆ ಯಮ್ಮನ ಹತ್ರ ನೀವು ಕುರಿನು ಹಸುನು ತಾಂಬ ಅಂತ ಹೇಳಿದ್ರಿ. 2 ದಿನ ಆಯ್ತು ಬಾಸ್, ಆ ಯಂಗ್ಸು ಬರ್ಲೇ ಇಲ್ವಲ್ಲ ಬಾಸ್. ಒಂದ್ ವೇಳೆ ನಾವು ಡೋಂಗಿ ಗುರುಜಿ ಅಂತ ಗೊತ್ತಾಗ್ಬಿಡ್ತಾ ಬಾಸ್? ಲೋ, ನಾನು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀನಿ, ಯಾಕ ಯಮ್ಮ ಇನ್ನು ಬರ್ಲೇ ಇಲ್ಲ, 2 ದಿನ ಆಯ್ತು ಅಂತ. ಬಾಸ್, ದುಡ್ಡಿನ ತಟ್ಟೆ ಫುಲ್ಲು ಖಾಲಿ ಆಗ್ಬಿಡ್ತಲ್ಲ ಬಾಸ್. ದುಡ್ಡು ನಮ್ಮ ಹತ್ರ ಇಲ್ಲ, ಜನನು ಯಾಕೋ ತುಂಬಾ ಕಡಿಮೆ ಆಗ್ತಾ ಇದ್ದಾರೆ ಬಾಸ್ ನಮ್ಮ ಹತ್ರ ಬರೋದು. ಏನ್ ಬಾಸ್ ಮಾಡೋದು? ಲೋ ತಡಿಯೋ, ಆ ಯಮ್ಮನ ಹತ್ರ ಹೇಳಿದೀವಲ್ಲ ಕುರಿ ಬೇಕು ಹಸು ಬೇಕಂತ, ಆ ಯಮ್ಮ ತಂದ್ ಕೊಡ್ತು ಅಂದ್ರೆ ಇಲ್ಲಿಂದ ಮೊದ್ಲು ಜಾಗ ಖಾಲಿ ಮಾಡ್ಕೊಂಡು ಒಯ್ತಾನೆ ಇರೋಣ. ಬಾರಮ್ಮ ಬಾ. ಯಾಕೆ 2 ದಿನ ಆಯ್ತು, ಹೇಳಿದ್ದೇನಾಯ್ತಮ್ಮ? ಗುರುಜಿ, ಏನಂತ ಹೇಳೋದು? ನಾನ್ ತುಂಬಾ ಮೋಸ ಹೋಗ್ಬಿಟ್ಟೆ ಗುರುಜಿ, ತುಂಬಾ ಮೋಸ ಹೋಗ್ಬಿಟ್ಟೆ. ಇನ್ನು ಮೋಸನ? ಏನಮ್ಮ ಮೋಸ? ಗುರುಜಿ, ನೀವು ಪರಿಹಾರ ಮಾಡಕ್ಕೆ ನನ್ನ ಹತ್ರ ಕುರಿ ಹಸು ಬೇಕಂತ ಕೇಳಿದ್ರಲ್ಲ, ಅದನ್ನ ಯಜಮಾನ್ರ ಹತ್ರ ಹೋಗಿ ಕೇಳಿದೆ ಗುರುಜಿ. ಲೋಗುಂಡ, ನಮ್ ಬಗ್ಗೆ ಗೊತ್ತಾಗ್ಬಿಡ್ತೇನೋ ಕಣೋ ಇವ್ರಿಗೆ. ಬಾಸ್, ಏನ್ ಹೇಳ್ತಾ ಇದ್ದೀರಾ? ಅಮ್ಮ ತಾಯಿ, ನೀವ್ ಯಾಕಮ್ಮ ನಿಮ್ ಯಜಮಾನ್ರ ಹತ್ರ ಹೋಗಿ ಹೇಳಿದ್ರಿ? ನೀವೇ ಇದನ್ನ ಮಾಡಕ್ಕಾಗಲ್ವಾ? ಅಯ್ಯೋ, ಹಂಗಲ್ಲ ಆಗಲ್ಲ ಗುರುಜಿ, ನಮ್ ಯಜಮಾನ್ರೆ ಎಲ್ಲಾನು ನೋಡೋದು, ಖರ್ಚು ವೆಚ್ಚ ಎಲ್ಲ ಅವರಿಗೆ ಗೊತ್ತು, ನನ್ಗೆಲ್ಲ ಅಷ್ಟೇನ್ ಗೊತ್ತಿಲ್ಲ ಗುರುಜಿ. ಅವರು ಅಷ್ಟೊಂದ್ ಕುರಿ ಹಸು ತಗೊಳಕ್ಕೆ ತುಂಬಾ ಖರ್ಚಾಗತ್ತೆ, ಲಕ್ಷಗಟ್ಲೆ. ಯಾರು ಅವ್ನು ಕೇಳಿದ್ದು ಅಂತ ಕೇಳಿದ್ರು, ಅದಕ್ಕೆ ನೀವೇನ್ ಹೇಳಿದ್ರಿ? ನಾನ್ ಏನ್ ಹೇಳೋದು ಗುರುಜಿ, ಟಿಂಗ್ ಟಿಂಗ್ ಟಿಖಾಮಣಿ ಗುರುಜಿ ಹೇಳಿದ್ರು ಅಂತ ಹೇಳ್ದೆ. ನಮ್ಗೆ ಹೆಸರು ಹೇಳಿದ್ರ? ಏನ್ ಹೇಳಿದ್ರು ಅದಕ್ಕೆ? ಅಯ್ಯೋ ಗುರುಜಿ, ನಾನು ಹಂಗ ಹೇಳಿದಿಕ್ಕೆ ಮನೇಲಿ ನಮ್ ಯಜಮಾನ್ರಿಗೆ ಬಹಳ ಕೋಪ ಬಂದ್ಬಿಟ್ಟು ಯಾವ ನಾವು ಗುರುಜಿ ಅಂತ ತೋರ್ಸು, ಅವ್ ನೋಡ್ದಂದ್ರೆ ನಾನು ಕೈ ಬೇರೆ ಕಾಲ್ ಬೇರೆ ತುಂಡ್ ಕತ್ತರಿಸಾಕ್ಬಿಡ್ತೀನಿ. ಇಂಥ ಗುರುಜಿಗಳೆಲ್ಲ ಮೋಸ ಮಾಡಕ್ಕೆ ಇರೋದು. ಯಾರ ಹತ್ರ ಬಂದ್ ಕತೆ ಕಟ್ತಾ ಇದೀಯ ನೀನು? ದುಡ್ಡಿಗೆ ಆಸೆ ಪಟ್ಟು ಹಿಂಗೆ ಹೇಳ್ತಾರೆ, ಇದನ್ನ ನಂಬೇಡ ಅಂತ ಅಂದ್ಬಿಟ್ಟು ನಿನ್ನೆ ರಾತ್ರಿ ನಮ್ಮ ಮನೇಲಿ ದೊಡ್ಡ ಜಗಳ ಆಗ್ಬಿಡ್ತು ಗುರುಜಿ. ಬಾಸ್, ಏನ್ ಬಾಸ್, ಈ ಅಮ್ಮ ಹೇಳದ್ ನೋಡಿದ್ರೆ ನನಗೆ ಹುಚ್ಚ ಬರಂಗ್ ಆಗ್ತಾ ಇದೆ ಬಾಸ್.
ಲೋ ಹೌದು ಕಣೋ, ನಮ್ಮನ್ನ ಹತ್ತತ್ರ ಕಂಡಿಡ್ಕೊಂಡ್ ಬಂದ್ಬಿಟ್ರು ಕಣೋ. ಹೌದು ಬಾಸ್. ಬಾಸ್, ಈ ಅಮ್ಮ ಮಾತ್ರ ಬಂದಿದ್ಯಾ? ಈ ರೊಟ್ಟಿಗೆ ಯಾರಾದ್ರೂ ಬಂದಿದಾರ ಅಂತ ಸ್ವಲ್ಪ ಕೇಳಿ ಬಾಸ್. ಒಂದ್ ವೇಳೆ ಈ ಅಮ್ಮನೇ ನಮ್ಮನ್ನ ಪೊಲೀಸಿಗೆ ಇಟ್ಕೊಂಡ್ಬಿಡತ್ತೆ, ಸ್ವಲ್ಪ ಹೇಳಿ ಬಾಸ್. ಅಯ್ಯೋ ಗುರುಜಿ, ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾ ಪಾಪ ಆಗ್ಬಿಟ್ಟಿದೆ ಗುರುಜಿ. ನೀವ್ ಯಾಕೆ ಈ ತರ ಸಪ್ಪಗಿದ್ದೀರಾ? ಹಂಗಿರ್ಬೇಡಿ. ಅದೇನಾದೇನೋ ನೀವು ಕೇಳ್ದಂತ ಪರಿಹಾರನ ನಾನು ಮಾಡೇ ಮಾಡ್ತೀನಿ, ಗೊತ್ತಾ? ಅವ್ರ ಮಾತೆಲ್ಲ ನೀವು ಕಿವಿಗೆ ಹಾಕಬೇಡಿ. ನಾನು ನಿಮ್ಮನ್ನ ಆ ದೇವ್ರ ತರ ನಂಬ್ತೀನಿ. ಹೌದೇನಮ್ಮ? ಅಲ್ಲ, ನಿಮ್ಮೊಟ್ಟಿಗೆ ಯಾರು ಬಂದಿದ್ದಾರೆ? ಅಯ್ಯೋ ಗುರುಜಿ, ನಾನೊಬ್ಳೇ ಬಂದಿದ್ದೀನಿ, ಯಾರು ಬರ್ಲಿಲ್ಲ. ನಮ್ಮ ಮನೇಲಿ ಒಂದೇ ಮಾತು ಹೇಳ್ಬಿಟ್ರು, ಇನ್ನ ಗುರುಜಿ ಗಿರುಜಿ ಅಂತ ಮನೇಲಿ ಏನಾದ್ರು ಮಾತಾಡ್ತಾ ಇದ್ರಿ ಮತ್ತೆ ನಡೆಯೋದೇ ಬೇರೆ ಅಂತಂದ್ಬಿಟ್ರು. ಹಂಗಾಗಿ ನಮ್ಮ ಮನೆ ಕಡೆಯಿಂದ ಇಲ್ಲಿ ಯಾರು ಬರಲ್ಲ. ಓ ಹೌದೇನಮ್ಮ? ಸರಿ ಸರಿ, ನೀನು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ. ನಾವು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಳಲ್ಲ. ನಮ್ಮನ್ನ ಯಾರು ನಂಬ್ತಾರೋ ಅವರನ್ನ ನಾವು ಕೈ ಬಿಡಲ್ಲ ಕಣಮ್ಮ. ಅಯ್ಯೋ ಗುರುಜಿ, ನನ್ಗಂತೂ ನಿಮ್ಮ ಹತ್ರ ಇಷ್ಟ ಆಗಿರೋದು ಇದೊಂದು ವಿಷಯನೇ. ಏನ್ ವಿಷಯ ಅಮ್ಮ? ಅದೇನಿಲ್ಲ ಗುರುಜಿ, ನಿಮ್ಗೆ ಯಾವ ರೀತಿ ಕ್ಯಾಕರ್ಸಿ ಮಕ್ಕಕ್ಕೆ ಹೋಗಿದ್ರೇನೋ ಒಂಚೂರು ಮಾನ ಮರ್ಯಾದೆ ಇಲ್ಲದೆ ಮನ್ಸಲ್ಲೇ ಇಟ್ಕೊಳ್ದೆ ನಿಮ್ ದೊಡ್ಡತನನ ತೋರಿಸ್ತೀರ ನೋಡಿ, ಅಲ್ಲೇ ನಿಮ್ಗೆ ಕೈ ಮುಗಿಬೇಕು ಅಂತ ಅನ್ಸುತ್ತೆ. ಬಾಸ್, ಈ ಅಮ್ಮ ಏನ್ ಬಾಸ್ ನಮ್ಮನ್ನ ಹೊಗಳೋ ಹಾಗೆ ಉಗಿತಾ ಇದೆ. ಲೋ ಗುಂಡ, ಹೌದು ಕಣೋ, ಆ ಅಮ್ಮ ಹೇಳ್ತಾರ ನೋಡಿದ್ರೆ ನಿಜವಾಗ್ಲೂ ನನ್ ಮಕ್ಕಕ್ಕೆ ಕ್ಯಾಕರ್ಸಿ ಉಗ್ದಂಗಿದೆ ಕಣೋ. ಹೌದು ಬಾಸ್. ಆದ್ರೆ ನನ್ಗನ್ಸತ್ತೆ ಈ ಅಮ್ಮ ನಮ್ಮನ್ನ ನಂಬ್ತಾ ಇದೆ ಕಣೋ. ಈ ಅಮ್ಮನ ಹತ್ರ ಎಷ್ಟು ಸಿಗತ್ತೋ ಅಷ್ಟು ತಗೊಂಡು ಮೊದ್ಲು ಜಾಗ ಖಾಲಿ ಮಾಡ್ಕೊಂಡು ಈ ಊರ್ ಬಿಟ್ಟು ಹೋಗ್ಬೇಕು. ಹೌದು ಬಾಸ್. ಅಮ್ಮ, ನೀವ್ ಆಗ್ಲೇ ಹೇಳ್ದಂಗೆ ಎಷ್ಟೊಂದ್ ಜನ ದುಡ್ಡಿಗೆ ಆಸೆ ಪಟ್ಟು ಏನೇನೆಲ್ಲ ಮಾಡ್ತಾರೆ. ನೀವು ಬೇಕಾದ್ರೆ ಇಲ್ಲಿ ನೋಡಿ, ಒಂದ್ ತಟ್ಟೆ ಇತ್ತಲ್ಲ, ಇಲ್ಲಿ ಬಂದವರೆಲ್ಲ ದುಡ್ಡು ಹಾಕ್ತಾ ಇದ್ರು. ಅದೇ ಯಾಕೋ ನಮ್ಗೆ ಇಷ್ಟನೇ ಆಗ್ಲಿಲ್ಲ. ಹಾಗಾಗಿ ಆ ತಟ್ಟೆ ತೆಗ್ದು ನಾವು ಬೇರೆ ಕಡೆ ಇಟ್ಬಿಟ್ವಿ. ಬರೋರು 1 ರೂಪಾಯಿನೂ ನಮಗೆ ಕೊಡೋದ್ ಬೇಡ ಅಂತ. ಅಯ್ಯಯ್ಯೋ ಗುರುಜಿ, ಏನ್ ಮಾತು ಹೇಳಿದ್ರಿ? ಇಷ್ಟೊಂದ್ ಒಳ್ಳೆ ಗುರುಜಿನ ನನ್ ಗಂಡ ಡೋಂಗಿ ಗುರುಜಿ ಅಂತ ಹೇಳ್ಬಿಟ್ನಲ್ಲ ಅವನ್ ಬಾಯಿಗೆ. ಬಿಡು ತಾಯಿ, ಆಡ್ದವ್ರ ಬಾಯಿ ಅವರೇ ಅನ್ಭವಿಸ್ಕೊಳ್ತಾರೆ. ನೀವ್ ಹೇಳಿದ ಮಾತು ನಿಜವಾದ ಮಾತು ಗುರುಜಿ. ಗುರುಜಿ, ನನಗ್ ಮಾತ್ರ ನೀವೇನು ಮನ್ಸಲ್ಲಿ ಇಟ್ಕೊಳ್ದೆ ಪರಿಹಾರ ಮಾಡ್ಬೇಡಿ ಗುರುಜಿ. ನಾನು ತೆಳ್ಳಗಾಗ್ಬೇಕಂತ ಒಂದ್ ನಿರ್ಧಾರ ತಗೊಂಡ್ಬಿಟ್ಟಿದೀನಿ. ಇದಿಲ್ಲಂದ್ರೆ ಬೇರೆ ಪರಿಹಾರ ಯಾವ್ದು ಇಲ್ವಾ ಗುರುಜಿ? ತಾಯಿ, ಇನ್ನೊಂದ್ ಪರಿಹಾರ ಇದೆ, ಅದ್ ತುಂಬಾ ಪವರ್ಫುಲ್. ಅದ್ ನೀವ್ ಮಾಡಕ್ಕಾಗತ್ತಾ? ಏನ್ ಪರಿಹಾರ ಅಂತ ಹೇಳಿ ಗುರುಜಿ, ನಾನ್ ಮಾಡ್ತೀನಿ. ನಿಮ್ ಹತ್ರ ಒಡವೆ ಇದೆಯಾ? ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್